ಹೋಟೆಲ್ಗಳು ಬಂದಿರೋದ್ರಿಂದ ತರಕಾರಿ ವ್ಯಾಪಾರ ಸಂಪೂರ್ಣ ಕಡಿಮೆ ಆಗೈತೆ. ಅರ್ಧಕ್ಕರ್ಧ ಈಗ ಏನು ನಾವು ಒಂದು ಸರಾಸರಿ ದಿವಸಕ್ಕಿಲ್ಲ ಬೆಳಗಾವದಿಂದ ಒಂದು 100 ಲಾರಿ ಮಾಲ್ ಹೊರಗಡೆ ಹೋಗ್ತೈತಂದ್ರೆ 50 ಲಾರಿ ಮಾಲ್ ಹೊರಗಡೆ ಹೊಂಟೈತಿ. अमेरिका, इराण, इस्रायल यांच्या युद्धाच्या परिणामामुळे बेळगाव जिल्ह्यातील भाजीपाला उत्पादक शेतकरी मोठ्या संकटात सापडले आहेत. गोवाकडे पाठवल्या जाणाऱ्या भाज्यांच्या प्रमाणात अचानक अर्ध्यापेक्षा जास्त घट झाल्याची माहिती समोर येत आहे. गॅस सिलेंडरच्या कमतरतेमुळे गोव्यातील हॉटेलांमध्ये अन्नपदार्थाची तयारी कमी झाली आहे. त्यामुळे व्यापारी भाजीपाल्याचे ऑर्डर्स रद्द करत असल्याचे सांगितले जात आहे. यामुळे बेळगावी APMC मार्केटमधून पाठवल्या जाणारा मोठ्या प्रमाणातील भाजीपाला बाजारातच पडून राहत असून तो खराब होण्याची वेळ आली आहे. गोव्याबरोबरच मंगळूर आणि उडुपी येथे जाणाऱ्या भाज्यांचीही मागणी कमी झाल्याने शेतकरी आणि व्यापाऱ्यांना मोठा नुकसान सहन करावा लागत आहे. कष्टाने पिकवलेला भाजीपाला विक्री न झाल्याने शेतकरी चिंतेत असल्याचे व्यापाऱ्यांनी सांगितले आहे. ಇವತ್ತಿನ ದಿವಸ ಏನು ನಮ್ಮ ಮಧ್ಯ ಪ್ರಾಂತ್ಯದಲ್ಲಿ ಏನು ಒಂದು ಯುದ್ಧದ ಏನು ನಡೆದಿದೆ, ಈ ಯುದ್ಧ ನಡೆದ ಕಾರಣಕ್ಕಾಗಿ ನಮ್ಮ ಬೆಳಗಾವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಇಫೆಕ್ಟ್ ಆಗಿದೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಕಾರಣ ಏನಂತಂದ್ರೆ ಏನು ನಮ್ಮ ನಾವು ಈಗ ಮಾತಾಡೋದು ಬೆಳಗಾವಿ APMC ತರಕಾರಿ ಮಾರ್ಕೆಟಿಂದ ಮಾತಾಡಕತ್ತೀವಿ. ಈಗ ಏನು ನಾವು ಮನೆ ಬಳಕೆಗಾಗಿ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಿದ್ವಿ, ಅದೇ ರೀತಿ ನಾವು ಏನು ಹೋಟೆಲ್ಗಳಿಗೆ ಏನು ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಿದ್ವಿ, ಇವು ಹೋಟೆಲ್ಗಳಿಗೆ ಏನು ಗ್ಯಾಸ್ ಪೂರೈಕೆ ಕಡಿಮೆ ಆದ್ದರಿಂದ ನಮ್ಮ ಏನು ಪೂರೈಕೆ ಅದರಿಂದ ನಮಗೇನು ತರಕಾರಿ ಏನು ಬರ್ತಿತ್ತು ರೈತರದ ಆ ತರಕಾರಿ ಬರ್ತಾ ಇದೆ. ಬಟ್ ಇಲ್ಲಿ ಏನು ಹೋಟೆಲ್ದವರು ಏನು ನಮ್ಮ ಇಲ್ಲಿ ವ್ಯಾಪಾರಸ್ಥರು ಬೇರೆ ರಾಜ್ಯಗಳಿಗೆ ಗೋವಾ ಆಯ್ತು, ಮಹಾರಾಷ್ಟ್ರ ಆಯ್ತು, ಆಮೇಲೆ ನಮ್ಮ ಮಂಗಳೂರು ಸೈಡ್ ಆಯ್ತು, ಇಲ್ಲಿ ಎಲ್ಲ ಕಡೆ ನಮ್ಮ ತರಕಾರಿಗಳು ಕಳಿಸ್ಕೊಡ್ತಿದ್ರು. ಅಲ್ಲಿ ಹೋಟೆಲ್ಗಳು ಬಂದಿರೋದ್ರಿಂದ ತರಕಾರಿ ವ್ಯಾಪಾರ ಸಂಪೂರ್ಣ ಕಡಿಮೆ ಆಗೈತಿ. ಅರ್ಧಕ್ಕರ್ಧ ಈಗ ಏನು ನಾವು ಒಂದು ಸರಾಸರಿ ದಿವಸಕ್ಕಿಲ್ಲ ಬೆಳಗಾವದಿಂದ ಒಂದು 100 ಲಾರಿ ಮಾಲ್ ಹೊರಗಡೆ ಹೋಗ್ತಿತ್ತಂದ್ರೆ 50 ಲಾರಿ ಮಾಲ್ ಹೊರಗಡೆ ಹೊಂಟೈತಿ. ಇದರಿಂದ ನಮ್ಮ ಸ್ಥಳೀಯ ವ್ಯಾಪಾರಸ್ಥರ ಮ್ಯಾಗ ಏನು ತರಕಾರಿ ನಮ್ಮ ರೈತರ ಮ್ಯಾಗ ಅತ್ಯಂತವಾದ ಗಂಭೀರತೆ ನಡೆದಿದೆ. ಈಗ ಏನು ನಮ್ಮ ತರಕಾರಿಗಳು ಒಂದು ಏನು ಬೆಲೆಗಳಿದ್ದು ಎಕ್ದಮ್ ಹಾಫ್ ರೇಟಿಗೆ ಬಂದುಬಿಟ್ಟಿದ್ದಾವೆ. ಅಲ್ಲಿಂದ ತರೋ ಬಾಡಿಗೆ ಹೆಚ್ಚು ಅನ್ಸಕತ್ತೈತಿ, ಆದರೆ ಇಲ್ಲಿ ವ್ಯಾಪಾರನ ಆಗ್ತಾಯಿಲ್ಲ. ಅದರಿಂದ ದಯವಿಟ್ಟು ನಮ್ಮ ಕೇಂದ್ರ ಸರ್ಕಾರ ಆಯ್ತು, ರಾಜ್ಯ ಸರ್ಕಾರ ಆಯ್ತು, ಈ ಹೋಟೆಲ್ಗಳಿಗೆ ಆದಷ್ಟು ಬೇಗ ನಮ್ಮ ತರಕಾರಿ ಒಂದು ಸಿಲಿಂಡರ್ ಪೂರೈಕೆ ಮಾಡುವಂಥದ್ದು ಮಾಡಿ ಏನು ನಮ್ಮ ರೈತ ವ್ಯಾಪಾರಸ್ಥರು ನಮ್ಮ ಎಲ್ಲ ರೈತರಿಗೆ ಒಂದು ಏನು ನಮ್ಮ ತರಕಾರಿ ಬೆಳೆದಿದ್ದಾರೆ ಪಾಪ 3 ತಿಂಗಳು 4 ತಿಂಗಳು 5 ತಿಂಗಳು ಏನು ವ್ಯಾಪಾರ ಬೆಳೆದಿದ್ದಾರೆ, ಅಥವಾ ಬೇಸಿಗೆಗಾಲ ಬೇರೆ ಅದೇ, ಇಷ್ಟೆಲ್ಲ ಕಷ್ಟ ಬೆಳೆಯುವಂಥ ಬೆಳೆಗೆ ಯೋಗ್ಯ ಬೆಲೆ ಸಿಗಲಿ ಅಂಥೇಳಿ ನಾನು ತಮ್ಮ ಮೂಲಕ ಆದಷ್ಟು ಬೇಗ ಇದನ್ನು ಬಗೆಹರಿಸಲಿ ಅಂಥೇಳಿ ತಮ್ಮ ಮೂಲಕ ಒಂದು ತರಕಾರಿಗಳು ಇಲ್ಲಿ ಆಲ್ಮೋಸ್ಟ್ ನಮ್ಮದು ಬೀಟ್ ಆಯ್ತು, ಕ್ಯಾರೆಟ್ ಆಯ್ತು, ಕೋಬೀಜ್ ಆಯ್ತು, ಆಮೇಲೆ ಮೆಣಸಿನ್ಕಾಯಿ ಆಯ್ತು, ಇದು ಏನು ನಮ್ಮದು ಇನ್ನೂ ಅದಾವೆ ವೆರೈಟಿ ಭಾಳ ಅದಾವೆ. ಇದು ಏನು ನಾವು ಹೊರ ರಾಜ್ಯಕ್ಕೆ ಹೋಗ್ತಿತ್ತು ಯಾವೂ ಹೋಗಕ್ಕೆ ತಯಾರಿಲ್ಲ. ರೂಪಾಯಿದಾಗ 8ನೇ ಒಂದು ನಾವು 100 ಗಾಡಿ ಒಳಗೆ 50% ನಮ್ಮದು ವ್ಯಾಪಾರನೇ ಇಲ್ದಂಗೆ ಆಗೈತಿ, ಮತ್ತು ಬೆಲೆನೂ ಡೌನ್ ಆಗಿಬಿಟ್ಟಿದ್ದವ್ರೆಲ್ಲ. ಹ್ಞೂ ರೀ ಹೌದು ರೀ. ಏನಾಗ್ತೈತಿ ನಮ್ಮದು ಎಲ್ಲಿಂದ ಯಾರು ಬಲ್ಕಾಗಿ ಹೋಯ್ತಾದ್ರು ಅವರು ಹೋಟೆಲ್ಗಳಿಗೂ ಸಪ್ಲೈ ಮಾಡ್ತಿದ್ರು. ಎಲ್ಲಿ ಗೋವಾ ಆಯ್ತು, ಮಂಗಳೂರು ಆಯಿತು, ಅಥವಾ ನಮ್ಮ ಕೋಸ್ಟಲ್ ಏರಿಯಾಗಳಿಗೆ ಆಯ್ತು, ಅಥವಾ ಪರರಾಜ್ಯದಾಗ ಎಲ್ಲೇ ಇದ್ರು ಇಲ್ಲಿ ನಮ್ಮ ಬೆಳಗಾವಿ ತಾಜಾ ವೆರೈಟಿಗಳು ಚಲೋ ಇರ್ತಾವೆ, ತಾಜಾ ಇರ್ತೈತೆ ಅನ್ನೋ ಕಾರಣಕ್ಕಾಗಿ ನಮ್ಮ ಕಡೆಯಿಂದ ತೊಗೊಳ್ತಿದ್ರು. ಅದೀಗ ಹೋಟೆಲ್ಗಳು ಆರ್ಡ್ರ್ ಇಲ್ದಂಗೆ ಆಗೈತೆ ರೀ. ಅವ್ರು ಸರಾಸರಿ ನಾವು ಇಲ್ಲ ಹೋಟೆಲ್ ಆರ್ಡ್ರ್ ಇಲ್ಲ ಅಂಥೇಳಿ ಕ್ಯಾನ್ಸಲ್ ಮಾಡಕತ್ತಾರೆ. ಸರಾಸರಿ ಈಗ ತಿಳ್ಕೊಡ್ರಿ ನಮ್ಮದು ದಿವ್ಸಕ್ಕೊಂದು 2 ಕೋಟಿ ಏನು ವ್ಯಾಪಾರ ಆಗ್ತಿದೆ ಬೆಳಗಾವಿ APMC ಒಳಗೆ. 1 ಕೋಟಿ ಅಂತೂ ಕಮ್ಮಿನ ಆಗಿಬಿಟ್ಟಿದಂಗೆ ಅನ್ಸಕತ್ತೈತೆ ರೀ. ಸತೀಶ್ ಪಾಟೀಲ್ ರೀ, ಬೆಳಗಾವಿ ಜಿಲ್ಲಾ ಸಗಟು ತರಕಾರಿ ವ್ಯಾಪಾರಸ್ಥರ ನಿರ್ದೇಶಕರು. ಈಗ ಕಳೆದ ಸುಮಾರು ದಿವಸಗಳಿಂದ ನಾವು ಯುದ್ಧ ಪ್ರಕರಣ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಅದರದ್ದು ಇಫೆಕ್ಟ್ ಇಷ್ಟು ಪೂರಾ ಭಾರತ ದೇಶದಷ್ಟು ಆಗ್ತಾ ಇದೆ. ಸಾಲದಕ್ಕೀಗ ನಮ್ಮ ಬೆಳಗಾವಿ ಡಿಸ್ಟಿಕಲ್ಲಿ ನಮ್ಮದು APMC ಕರ್ನಾಟಕದಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಮಾರ್ಕೆಟ್ ಇರೋದ್ರಿಂದ ಇಲ್ಲಿಂದ ನಮ್ಮದು ಕೋಸ್ಟಲ್ ಇರ್ಬೋದು, ಮತ್ತು ಇಲ್ಲಿ ಸರೌಂಡಿಂಗ್ ಆಲ್ ಸ್ಟೇಟಿಗೆ ಇಲ್ಲಿಂದ ವೆಜಿಟೇಬಲ್ಸ್ ಹೋಗ್ತಿತ್ತು. ಆಮೇಲೆ 5 ಸ್ಟಾರು 3 ಸ್ಟಾರು ಮತ್ತು ಚಿಕ್ಕ ಪುಟ್ಟ ಎಲ್ಲ ಕ್ಯಾಂಟೀನ್ಗೂ ಕೂಡ ಇಲ್ಲಿದ ಸಪ್ಲೈ ಜಾಸ್ತಿ ಇದೆ. ಸೊ ನಮ್ಮ ಬೆಳಗಾವಿ ಡಿಸ್ಟಿಕ್ ಫಲವತ್ತಾದ ಜಮೀನು. ಇಲ್ಲಿ ರೈತರು 3 ತಿಂಗಳ 6 ತಿಂಗಳ ಕಷ್ಟಪಟ್ಟು ಬೆಳೆದಂಥ ಬೆಳೆಗಳೆಲ್ಲ ಇವತ್ತು ವೇಸ್ಟ್ ಆಗೋ ಸ್ಥಿತಿಯೊಳಗೆ ಬಂದೈತಿ. ಮತ್ತು ಇದು ಸಿಲಿಂಡರ್ ಅನ್ನೋದು ಬರೀ ಮತ್ತು ಇದು ಹೋಟೆಲ್ ಕಷ್ಟ ಅಲ್ಲ, ಇವನ್ ನಮ್ಮ ಸಾಮಾನ್ಯ ಜನರಿಗೂ ಕೂಡ ಸಿಗ್ತಾ ಇಲ್ಲ.
ಅದು ಭಾಳ ತೊಂದರೆ ಆಗ್ತಾಯಿದೆ. ಈವನ್ ಫ್ಯೂಯಲ್ಸ್ದು ಈಗ ಡೀಸೆಲ್ ಕಾಸ್ಟ್ ಹೆಚ್ಚಾಗ್ತಾಯಿದೆ, ಈ ವೆಹಿಕಲ್ಸ್ ನಾವು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಹೆಚ್ಚಾಗ್ತಾಯಿದೆ. ಮುಂದೆ ಹೋಟೆಲ್ ಬಂದ್ ಸಿಲಿಂಡರ್ ಇಲ್ಲದೆ ಇರೋದ್ರಿಂದ ಅವರು ವೆಜಿಟೇಬಲ್ಸ್ ಹೆಂಗೆ ಆರ್ಡರ್ ಕೊಡ್ತಾರೆ, ಹೋಟೆಲ್ಸ ಬಂದ್ ಮಾಡ್ಕೊಂಡು ಕೊಟ್ರಾಕತ್ತಾರೆ. ಅದರಿಂದ ಭಾಳ ಇಫೆಕ್ಟ್ ಆಗತ್ತೈತಿ. ಸರ್ಕಾರ ಇದ್ರ ಮೇಲೆ ಏನಾದರೂ ಆದಷ್ಟು ಬೇಗ ಒಂದು ಕ್ರಮ ತೊಗೋತಾರಂತಕ್ಕೆ ನಂದು ಅಪೇಕ್ಷೆ ಐತಿ. ಸೊ ಈಗ ರೈತರಿಗೆ ಆಗ್ತಕ್ಕಂಥ ಲಾಸ್ ಮತ್ತು ಅದನ್ನು ಕವರ್ ಮಾಡ್ಬೇಕಂತ ಈಗ ಆದಷ್ಟು ಸರ್ಕಾರ ಬೇಗ ಇದ್ರ ಮೇಲೆ ಏನೋ ಒಂದು ಕ್ರಮ ತೊಗೊಂಡು ಇದು ಸ್ಟ್ರೀಮ್ ಲೈನ್ ತರ್ತಿದೆ ಅಂತ ನಾವು ಬಯಸ್ತೀನಿ. ನೋಡಿರಿ, ಇಲ್ಲಿ ನಮ್ಮ ಬೆಳಗಾವಿಯಿಂದ ನಿಯರ್ ಅಬೌಟ್ ಒಂದು 100 ಕ್ಯಾಂಟರ್ಸ್ ವೆಜಿಟೇಬಲ್ಸ್ ಇಲ್ಲಿ ಅಕ್ಯುಮುಲೇಟ್ ಆಗ್ತೈತಿ. ಇಲ್ಲಿದ ಮತ್ತು ಎಲ್ಲ ಹೊರಗೆ ಹೋಗ್ತದೆ. ಬರೀ ಇಲ್ಲಿ ನಮ್ಮ ರೋಡ್ ಸೈಡ್ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಎಷ್ಟು ಹತ್ತದ ಅಂತಂದ್ರೆ ಭಾಳ ಅಂದ್ರೆ ಸಂತಿ ವ್ಯಾಪಾರಸ್ಥಿಗೆ ಎಷ್ಟು ಹತ್ತಿಲ್ಲ ಅಷ್ಟೇ ಇಲ್ಲಿ ಸಪ್ಲೈ ಇರೋದು. ಇನ್ನು ಉಳಿದಿದ್ದೆಲ್ಲ ಇದು ಕೋಸ್ಟಲ್ ಕಂಪ್ಲೀಟ್ಲಿ ಎಲ್ಲೆಲ್ಲಿ ಸಮುದ್ರ ಇದೆಯಲ್ಲ ಅಲ್ಲೆಲ್ಲ ನಮ್ಮ ಬೆಳಗಾವಿಯಿಂದನೇ ಸಪ್ಲೈ ಆಗ್ತೈತಿ, ಗೋವಾಕ್ಕೆ ಸ್ಪೆಷಲಿ. ಸೊ ಅದು ಅಲ್ಲಿ ಆರ್ಡ್ರ್ ಇದ್ದದ್ದು ಎಕ್ದಮನ ಈಗ 100% ಆರ್ಡ್ರ್ ಇದ್ದಿದ್ದು ಈಗ 40% ತಳ ಇಳಿದೈತಿ. ಸೊ ಇಲ್ಲಿ ಬಾಜಿ ನಾವು ಅದನ್ನು ಏನು ಮಾಡ್ಬೇಕು ನಮ್ಗೆ ತಿಳಿತಾ ಇಲ್ಲ. ಈಗ ರೈತರ ಕಡೆಯಿಂದ ತೊಗೊಂಡಿದ್ದಂಥ ವೆಜಿಟೇಬಲ್ಸ್ ಎಲ್ಲ ಇಲ್ಲೇ ಸ್ಟಾಕ್ನೇ ಬೆಳಕತ್ತೈತಿ. ನೀವು ನೋಡ್ಕೋಬೋದು. ಈಗ ಸದ್ಯ ನಮ್ಮ ಮಾರ್ಕೆಟ್ ತುಂಬ ನೀವು ವಿಡಿಯೋ ಮಾಡಿ ತೊಗೊಂಡು ಹೋಗ್ಬೇಕಾರೆ ಇದ್ರ ಮೇಲೆ ಸರ್ಕಾರ ಏನಾದರೂ ಕ್ರಮ ತೊಗೋಬೇಕಂತ ನಾನು ಬಯಸ್ತೀನಿ. ನಾನು ಸದಾನಂದ ಪಾಟೀಲ, APMC ಮಾರ್ಕೆಟ್ ಯಾರ್ಡ್. अशा आणखीन अपडेटसाठी फॉलो करा व्हॉइस ऑफ वेणुग्रामला.